ಅಧಿವೇಶನ ಗೊತ್ತುಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಕೆಲವು ವಿಧಾನ ಮಂಡಲದ ಸದಸ್ಯರು ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ಅವರ ಮೇಲೆ ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಈ ನಿಯಮಾವಳಿಯ ಅನ್ವಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾ ಇರೋದು, ರಾಜ್ಯಪಾಲರು ಸಂಪುಟ ಸಿದ್ಧಪಡಿಸಿಕೊಟ್ಟ ಭಾಷಣವನ್ನು ಓದಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಲಾ ಗ್ರ್ಯಾಜುಯೇಟು, ಅತ್ಯಂತ ದೀರ್ಘಾವಧಿಯಲ್ಲಿ ಈ ಸದನದ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು. ರಾಜ್ಯಪಾಲರ ಭಾಷಣವನ್ನು ತಮ್ಮ ಸರ್ಕಾರದ ಕಾರ್ಯದ ಅವಲೋಕನ ಮಾಡ್ಕೊಳ್ಳೋಕ್ಕೆ, ಕಾರ್ಯಯೋಜನೆಯ ಮುನ್ನೋಟವನ್ನು ಪ್ರಸ್ತುತಪಡಿಸೋದಕ್ಕೆ ಸದ್ಬಳಕೆ ಮಾಡಿಕೊಳ್ಬೇಕಾಗಿತ್ತು. ನೀವು ಸದ್ಬಳಕೆ ಮಾಡಿಕೊಳ್ಳೋದ್ರ ಬದಲಿಗೆ ಕೇಂದ್ರದ ವಿರುದ್ಧ ರಾಜ್ಯವನ್ನು ಸಂಘರ್ಷಕ್ಕೆ ತಯಾರು ಮಾಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳೋದಕ್ಕೆ, ಅಪಪ್ರಚಾರ ಮಾಡೋದಕ್ಕೆ, ಅವರ ಭಾಷಣವನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದಿರಿ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವ ಸಂಗತಿ. ಮತ್ತು ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡಿದ ಮಾತ್ರ ಅಲ್ಲ, ತಮ್ಮ ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ವಾಸ್ತವ ಸ್ಥಿತಿಗೆ ವಿರುದ್ಧವಾಗಿ ತಮ್ಮನ್ನು ತಾವು ಹೊಗಳ್ಕೊಳ್ಳೋ ಪ್ರಯತ್ನ ಮಾಡಿದಿರಿ. ಒಂದು ಶಾಂಪಲ್ ಹೇಳಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಪೊಲೀಸ್ ಕಾರ್ಯವೈಖರಿ ದೇಶಕ್ಕೆ ಮಾದರಿ ಅಂತ ಹೇಳಿದಿರಿ. ಯಾವುದು ದೇಶಕ್ಕೆ ಮಾದರಿ? ಇತ್ತೀಚೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ರಾಸಲೀಲೆ ಪ್ರಕರಣ ದೇಶಕ್ಕೆ ಮಾದರಿನಾ? ದರೋಡೆಯಲ್ಲಿ ಪೊಲೀಸ್ ಇಲಾಖೆಯರೇ ಸಹಭಾಗಿಯಾಗಿದ್ದು ಅದು ದೇಶಕ್ಕೆ ಮಾದರಿನಾ? ಡ್ರಗ್ಸ್ ಹಾವಳಿ ರಾಜ್ಯವನ್ನೆಲ್ಲ ವ್ಯಾಪಿಸಿರೋದು ದೇಶಕ್ಕೆ ಮಾದರಿನಾ? ಯಾವುದನ್ನು ನೀವು ದೇಶಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಒಬ್ಬ ಶಾಸಕನ ಮನೆಗೇನೆ ಬಂದೂಕು ಚಲಾಯಿಸಿ ಒಬ್ಬ ಅಮಾಯಕನನ್ನು ಕೊಂದಿದ್ದು ಅದು ದೇಶಕ್ಕೆ ಮಾದರಿನಾ? ಹಾಡು ಹಗಲೇ ATM ದರೋಡೆ ಮಾಡ್ಕೊಂಡು ಹೋಗೋದು, ಯಾವ ಭಯವೇ ಇಲ್ಲದೆ ಇರತಕ್ಕಂಥದ್ದು, ಅದು ದೇಶಕ್ಕೆ ಮಾದರಿನಾ? ಯಾವುದನ್ನು ನೀವು ದೇಶಕ್ಕೆ ಮಾದರಿ ಅಂತ ಹೇಳಿ ಬಯಸ್ತೀರಿ? ಇದು ಯಾವುದು ದೇಶಕ್ಕೆ ಮಾದರಿ ಆಗಲ್ಲ. ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವ ಘಟನೆಗಳಾಗ್ತವೆ. ಹಾಗಾಗಿ ನೀವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ. ಈ ದುರ್ಬಳಕೆ ಮಾಡುವ ಪ್ರಯತ್ನಕ್ಕೆ ರಾಜ್ಯಪಾಲರು ಅವಕಾಶ ಕೊಡದೇ ಇರೋದನ್ನು ನಾವು ಸ್ವಾಗತಿಸ್ತೇವೆ.